ವೆಲ್ಕಮ್ ಬ್ಯಾಕ್ ಟು ವಾರ್ಗಿತೆರೋ ವ್ಲಾಗ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರ ತಿಳ್ಕೊತೀನಿ ನೋಡ್ರಿ. ನಾವು ಸೂಪರ್ ಆಗಿದ್ದೀವಿ ರೀ. ಮುಂಜಾನೆ ಎದ್ದು ಕಸ ಹುಡುಗಿ ನಾವು ಮೊದಲು ಮಾಡೋ ಕೆಲಸನೇ ಇದೆ ನೋಡ್ರಿ. ಮುಂಜಾನೆ ಎದ್ದು ಕಸ ಹುಡುಗಿ ಪರಿಶಿ ಒರೆಸಿ ಹೊಸ್ಲ ತೊಳ್ಕೊತೀವಿ ರೀ. ಹೊಸ್ಲ ತೊಳ್ಕೊಂಡು ಹೊಸ್ಲಕ್ಕೆ ಅರಿಶಿನ ಹಚ್ತೀವಿ. ಅರಿಶಿನ ಹಚ್ಚಿ ಕುಂಕುಮ ಹಾಕಿ ಹೊಸ್ಲಕ್ಕೆ ರಂಗೋಲಿ ಹಾಕಿ ಮುಂದಿನ ನಮ್ಮ ಕೆಲಸ ಸ್ಟಾರ್ಟ್ ಆಗ್ತೈತೆ ನೋಡ್ರಿ. ಎಲ್ಲರಿಗೂ ಮತ್ತೊಮ್ಮೆ ಬೆಳಗಿನ ಶುಭೋದಯ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಲೈಕ್ ಮಾಡೋದು ಮರಿಬೇಡ್ರಿ. ಇವತ್ತಿನ ಈ ವಿಡಿಯೋದಾಗ ನಾನು ನಿಮ್ಗೊಂದು ಒಳ್ಳೆ ಮಾಹಿತಿನ ತಿಳಿಸ್ತೀನಿ ರೀ. ಕೆಲವ್ರಿಗೆ ಗೊತ್ತಿರ್ತೈತಿ, ಕೆಲವ್ರಿಗೆ ಗೊತ್ತಿಲ್ಲಾರ್ದವರು ತಿಳ್ಕೊಳ್ರಿ. ಇವತ್ತು ನಾವು ಮುಂಜಾನೆ ಬೆಳಗ್ಗೆ ನಾಷ್ಟಕ್ಕೆ ಇಡ್ಲಿ ಮಾಡಾಕತ್ತೀವಿ ನೋಡ್ರಿ. ಇಡ್ಲಿ ಮಾಡಾಕತ್ರ ಈ ಥರ ಹದ ಬರಬೇಕು ಹಿಟ್ಟು. ಈ ಥರ ಹಿಟ್ಟು ಹದ ಬಂದ್ರೆ ಇಡ್ಲಿ ಭಾಳ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗ್ತಾವ್ರಿ. ಇದಕ್ಕೆ ನಾವು ಏನೇನು ಹಾಕಿ ನೆನಿತೀವಿ ಅಂದರೆ ಇಡ್ಲಿ ರವೆ, ಉದ್ದಿನ ಬ್ಯಾಳೆ, ಅನ್ನ ಹಾಕಿವ್ರಿ ಮತ್ತು ಅವಲಕ್ಕಿ ಹಾಕಿವ್ರಿ. ಅವಲಕ್ಕಿನ ಹಾಗೆ ಹಾಕೋ ಹಾಗಿಲ್ರಿ. ಒಂದು 10-15 ನಿಮಿಷ ನೆನೆ ಇಡಬೇಕು. ನೀವು ಮಿಕ್ಸಿಗೆ ಹಾಕೋದು ಇನ್ನೊಂದು 10 ನಿಮಿಷ ಟೈಮ್ ಇದ್ದಾಗೆ ನೀವು ನೆನೆ ಇಡಬೇಕು. ಉದ್ದಿನ ಬೇಳೆ ಅಂತೂ ನೀವು ಮಧ್ಯಾಹ್ನ ಅಥವಾ ಮುಂಜಾನೆನೇ ನೆನೆ ಇಟ್ಟಿರ್ತೀರಿ, ನಿಮಗೆಲ್ಲ ಗೊತ್ತೇ ಇರ್ತೈತಿ. ಮತ್ತು ಅನ್ನನ ರಾತ್ರಿ ಇದ್ದಿದ್ರು ಓಕೆ, ಅವಾಗ ಮಾಡಿದ್ದ ಇದ್ರೂ ಓಕೆ, ಅಥವಾ ಮಧ್ಯಾಹ್ನದಿದ್ರು ಓಕೆ. ಅದೆಲ್ಲ ಮಿಕ್ಸಿಗೆ ಹಾಕಿ ರವೆ ಅಂತೂ ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇಲ್ಲ, ಗೊತ್ತೇ ಐತೆ ನಿಮ್ಗೆ. ಉಳಿದ ಈ ಎಲ್ಲ ಐಟಮ್ನ ಮಿಕ್ಸಿಗೆ ಹಾಕಿ ಇದ್ರೊಳಗೆ ಹಾಕಿ ನೀಟಾಗೆ ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಹಾಕಿ ಎಲ್ಲ ನೀಟಾಗೆ ಮಿಕ್ಸ್ ಮಾಡಿ ಮ್ಯಾಗ ಮುಚ್ಚಿಟ್ರೆ ಅದು ಒಂದು ವೇಳೆ ಅರ್ಧ ಬೊಗಣಿ ಆಗಿತ್ತಂದ್ರೆ ಮುಂಜಾನೆ ಅನ್ನೋದ್ರಾಗ ತುಂಬ ಬೊಗಣಿ ಆಗ್ತೈತಿ. ಫುಲ್ ಹಿಟ್ಟು ಉಬ್ಬಿ ಬಂದಿರ್ತೈತಿ ರೀ. ಆ ಥರ ಹಿಟ್ಟು ಬಂದ್ರೆ ನಿಮ್ಗೆ ಸಾಫ್ಟ್ ಇಡ್ಲಿಗೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಆದಂಗೆ ನೋಡಿರಿ. ಮತ್ತು ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದೆ, ಒಂದು ಮಾಹಿತಿ ಹೇಳ್ತೀನಿ ಅಂತ ಹೇಳಿದೆ. ಇಡ್ಲಿ ಈ ಬೊಗಣಿ ಕರ್ಗಾಗಬಾರ್ದು ಅಂದರೆ, ಈ ಪಾತ್ರೆ ಕರ್ಗಾಗಬಾರ್ದು ಅಂತಂದ್ರೆ ಇದರಲ್ಲಿ ನೀವು ಒಂದು ಅರ್ಧ ನಿಂಬೆಹಣ್ಣನ್ನು ಹೋಳಿ ಒಕ್ಕಟ್ರಿ, ಅದು ಪಾತ್ರೆ ಒಟ್ಟ ಕರ್ಗಾಗೋದಿಲ್ಲ. ಇಲ್ಲಾಂದ್ರೆ ಅದು ಪಾತ್ರೆ ಕರ್ಗಾಗ್ತೈತ್ರಿ. ನಾನು ಮುಂಜಾನೆ ಕೆಲಸ ಭಾಳ ಆಗ್ತಾವ ಅಂಥೇಳಿ ಬೆಳ್ಳುಳ್ಳಿದು ಎಲ್ಲ ಸುಲಿದಿಟ್ಬಿಟ್ಟಿನಿ ರೀ. ಕೊಬ್ಬರಿನೂ ರೆಡಿ ಮಾಡಿ ಇಟ್ಬಿಟ್ಟಿನಿ. ಹೋಳಿ ಎಲ್ಲ ಕಾಯಿ ಒಡೆದು ಕೊಬ್ಬರಿ ತೆಗೆದು ಎಲ್ಲ ರೆಡಿ ಮಾಡಿ ಇಟ್ಟೀನಿ ರೀ. ಯಾಕಂದ್ರೆ ಮುಂಜಾನೆ ಭಾಳ ಅಂದ್ರೆ ಭಾಳ ಅವಸರ ಆಗ್ತೈತಿ. ನಿಮಗೂ ಕೂಡ ಮನೆಯಲ್ಲಿ ಕೆಲಸ ಬೇಗ ಬೇಗ ಆಗಬೇಕು. ಬೆಳಿಗ್ಗೆ ಟೈಮ್ ಸಾಲಲ್ಲ. ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗ್ತಿರ್ತಾವ, ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಿರ್ತಾರೆ, ಅತ್ತಿ ಮಾವಗ ಮುಂಜಾನೆ ಜಲ್ದಿ ನಾಷ್ಟ ಮಾಡಿಕೊಡ್ಬೇಕು. ಈ ಥರ ಎಲ್ಲ ಇದ್ದಾಗ ನೀವು ಏನರ ಪ್ರಿಪ್ರೇಷನ್ ಬೇಕಂದ್ರೆ ರಾತ್ರಿ ಟೈಮ್ ನಮಗೆ ಸ್ವಲ್ಪ ಸಮಯ ಸಿಕ್ಕಿರ್ತದಲ್ಲ, ಅದೇ ಸಮಯ ನಾವು ಎಲ್ಲರನ್ನ ರೆಡಿ ಮಾಡಿ ಇಟ್ಕೋಬೇಕ್ರಿ. ನಾನು ಕೂಡ ಇವತ್ತು ಹಾಗೆ ಮಾಡಿ ನೋಡ್ರಿ. ಈಗ ಅದಕ್ಕೆ ಉಪ್ಪು ಹಾಕಿಸಿಂದ್ರೆ ಈಗ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಾಕತ್ತೀನಿ ರೀ. ಎಣ್ಣೆ ಹಚ್ಚಿ ರವೆ ಹಾಕ್ಬೇಕು ನೋಡ್ರಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ರವದ್ದು. ಕೆಲಸ ಜಲ್ದಿ ಆಗ್ಲತ್ತೇಳಿ ಹಂಗೆ ಹಚ್ಚಿ ಕಡಿ ಬಲಿ ಮ್ಯಾಲ್ರಿ. ನಾನು ಈಗ ಕುಕ್ಕರ್ ಹಚ್ಚೀನಿ, ಬ್ಯಾಳೆ ಹಾಕೀನಿ, ಬ್ಯಾಳೆ ಟೊಮ್ಯಾಟೊ ಹಾಕೀನಿ, ಟೊಮ್ಯಾಟೊ ಮತ್ತು ಪಾಲಕ್ ಸೊಪ್ಪು ಹಾಕೀನಿ ರೀ. ಪಾಲಕ್ ಸೊಪ್ಪು ಹಾಕಿ ಈಗ ಅಲ್ಲಿ ಬ್ಯಾಳೆ ಕುದಿಯಾಕಿಟ್ಟಿನಿ. ಆ ಕಡೆ ಬ್ಯಾಳೆ ಕುದಿದ್ರಾಗ ನಾ ಈ ಕಡೆ ಇಡ್ಲಿದು ರೆಡಿ ಮಾಡಿ ಇದು ಇನ್ನೊಂದು ಒಲಿ ಮೇಲೆ ಈ ಕಡೆ ಇಡ್ಲಿ ರೆಡಿ ಇಟ್ಟೆ ಅಂದ್ರೆ ಬಡ ಕೆಲಸ ಆಗ್ತಾವ್ರಿ. ಈ ಕಡೆ ಬ್ಯಾಳೆ ಕುದ್ದು ಈ ಕಡೆ ಇಡ್ಲಿ ಕುದ್ರಾಗ ನಾ ಹಂಗೆ ಚಟ್ನಿ ಮಾಡ್ಕೋಬೇಕಂತ ಪ್ಲ್ಯಾನ್ ಹಾಕೊಂಡು ಬಡ ಕೆಲಸ ಮಾಡಾಕತ್ತೀನಿ ನೋಡ್ರಿ. ಇಡ್ಲಿ ಹಾಕೋದಂತೂ ರೆಡಿ ಆಯ್ತು ನೋಡ್ರಿ. ಇನ್ನು ಬಡ ಚಟ್ನಿ ಮಾಡ್ಬೇಕ್ರಿ. ಈ ಕಡೆ ಎಲ್ಲ ಸಾಂಬಾರ್ದು ರೆಡಿ ಆಕತ್ತೈತಿ. ಇನ್ನು ಚಟ್ನಿದು ಪ್ರಿಪ್ರೇಷನ್ ಮಾಡ್ಕೋಬೇಕು. ಹಂಗೆ ಈ ಕಡೆ ಒಂದು ಒಲಿ ಮೇಲೆ ಇಡ್ಲಿ ಇಡೋಮ್ರಿ. ಈ ಕಡೆ ಇಡ್ಲಿ ಕುದಿದ್ರಾಗ ಈ ಕಡೆ ಬ್ಯಾಳಿ ರೆಡಿ ಆಕತ್ತ. ಹಂಗೆ ನಾವು ಈ ಕಡೆ ಚಟ್ನಿ ಮಾಡ್ಕೊಳಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಬರ್ರಿ. ನಾನಂತರೂ ಚಟ್ನಿ ಸೂಪರಾಗಿ ಮಾಡ್ತೀನಿ ಅಂತ ಎಲ್ಲರೂ ಹೇಳ್ತಾರೆ. ಈ ಟಿಪ್ಸ್ ನೀವು ಯೂಸ್ ಮಾಡಿರಿ. ನಾ ಹೆಂಗೆ ಮಾಡ್ತೀನಿ ನಿಮಗೆ ಹೇಳಕತ್ತೀನಿ, ನೋಡ್ಕೊಂಡು ಬಿಡ್ರಿ ಪಟ್ನೆ. ಕೊಬ್ಬರಿ ಹಾಕಿನ್ರಿ. ನಾನು ಕೊಬ್ಬರಿ ಎಲ್ಲ ಸಣ್ಣಗೆ ಹೊಡ್ಕೊಂಡು ತಯಾರು ಮಾಡ್ಕೊಂಡು ಇಟ್ಕೊಂಡೀನಿ ರೀ. ಒಂದು ಕೊಬ್ಬರಿ ತೊಗೊಂಡಿನಿ, ಯಾಕಂದ್ರೆ ನಮ್ಮ ಮನ್ಯಾಗ ಜಾಸ್ತಿ ಜನ ರೀ, ನಮಗೊಂದು ಕಾಯಿ ಫುಲ್ ಬೇಕು. ಕೊಬ್ಬರಿ ಹಾಕಿನಿ. ಕೊಬ್ಬರಿ ಆಗಿಂದ ಅದಕ್ಕೆ ಶೇಂಗಾ ಹಾಕಿನಿ ನೋಡ್ರಿ. ಸ್ವಲ್ಪ ಶೇಂಗಾ ಹಾಕಿನಿ, ಅದಾದಮೇಲೆ ಪುದೀನ ಹಾಕಿನಿ, ಅದಾದಮೇಲೆ ಕೊಬ್ಬರಿ ಹಾಕಿನಿ, ಅದಾದಮೇಲೆ ಒಂದೆರಡು ಬೆಳ್ಳುಳ್ಳಿ ಎಸಳ, ಒಂದೆರಡು ಶುಂಠಿ ಎಸಳ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿನಿ ನೋಡ್ರಿ. ಹಸಿಮೆಣ್ಸಿನ್ಕಾಯಿ ಹಾಕಿ ಫೈನಲ್ ಉಪ್ಪು ಹಾಕಿನಿ ರೀ. ಇಷ್ಟೇ ನಾನು ಚಟ್ನಿಗೆ ಹಾಕೋದು. ಅದು ಪುದೀನ ಇದ್ರೆ ಹಾಕ್ತೀನಿ, ಇರಲಿಲ್ಲ ಅಂದ್ರೆ ಇಲ್ಲ ನೋಡ್ರಿ. ಚಟ್ನಿ ರೆಡಿ ಆಯಿತು. ನನ್ನ ಕೈಯನ್ ಚಟ್ನಿ ಎಲ್ಲರೂ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಿರ್ತಾರೆ. ನೀವು ಕೂಡ ಈ ಥರದೊಂದು ರೆಸಿಪಿನ ಟ್ರೈ ಮಾಡಿರಿ. ಇದಕ್ಕೆ ಒಗ್ಗರಣೆ ಹಾಕೋದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಇದಕ್ಕೆ ನೀವು ತಪ್ಪದೆ ಒಗ್ಗರಣೆ ಹಾಕಿರಿ. ನಾನು 2 ಕೊಂಡಿ ಎಣ್ಣೆ ಹಾಕಿನ್ರಿ. ನಿಮ್ಮ ಮನ್ಯಾಗ ಎಷ್ಟು ಜನ ಅದೀರಿ ಅಷ್ಟು ಜನದ ಮೇಲೆ ಎಣ್ಣೆ ಹಾಕೋರಿ, ನಿಮ್ಗೆ ಎಷ್ಟು ಬೇಕಷ್ಟು. ನಮ್ಮ ಮನ್ಯಾಗ ಜಾಸ್ತಿ ಬೇಕು, ಅದಕ್ಕಾಗಿ ನಾನು ಜಾಸ್ತಿ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದೆ ರೀ. ಸಾಸಿವೆ ಚಟಪಟ ಅನ್ನೋದ್ರಾಗ ಜೀರಿಗೆ ಹಾಕಿದೆ ರೀ. ಈ ಕಡೆ ಹಂಗೆ ಜೀರಿಗೆ ರೆಡಿ ಆಗೋದ್ರಾಗ ಹಂಗೆ ಅದಕ್ಕೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಕಿನ್ರಿ. ಉದ್ದಿನ ಬೇಳೆ ಹಾಕಿ ಕರಿಬೇವು ಹಾಕಿದೆ ರೀ. ಕರಿಬೇವು ಹಾಕಿ ಜೀರಿಗೆ ಹಾಕಿದೆ, ಕರಿಬೇವು ಹಾಕಿದೆ ರೀ. ಕರಿಬೇವು ಹಾಕಿ ಕೊತ್ತಂಬರಿ ಹಾಕಿದೆ. ಕೊತ್ತಂಬರಿ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ತಿರುವಾಡಕತ್ತೀನಿ ನೋಡ್ರಿ. ಈಗ ಎಲ್ಲ ಚಟಪಟ ಆದ ಬಳಿಕ ಒಂಥರ ಘಮ್ಮನಂಗೆ ಸ್ಮೆಲ್ ಬರ್ಬೇಕ್ರಿ. ಆ ಸ್ಮೆಲ್ ಬಂದ ತಕ್ಷಣ ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕ್ರಿ. ಆಫ್ ಮಾಡಿ ಇದು ಸ್ವಲ್ಪ ಆರ್ಲಿ ಅಂಥೇಳಿ ಒಂದು ಸ್ವಲ್ಪ ಟೈಮ್ನ ವೇಟ್ ಮಾಡ್ಬೇಕ್ರಿ. ಯಾಕಂದ್ರೆ ಬಿಸಿದ್ರಾಗ ಹಾಕಿದ್ರೆ ಸ್ವಲ್ಪ ಜಲ್ದಿನೇ ಹಚ್ಚಿದ ಸ್ಮೆಲ್ ಬರ್ತೈತ್ರಿ.
ಮಧ್ಯಾಹ್ನ ಬೇಗ ಒಂಥರ ಆಗ್ತೈತ್ರಿ ಅದು. ಅದಕ್ಕಾಗಿ ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನನ್ನ ಮಕ್ಕಳಿಗೆ ಡಬ್ಬಿ ಕಟ್ತೀನಿಲ್ಲ, ಮಧ್ಯಾಹ್ನವರೆಗೂ ಇದು ಚಟ್ನಿ ಚಲೋನೇ ಇರ್ಬೇಕ್ರಿ, ಏನೂ ಆಗಬಾರ್ದು, ಏನೂ ಆಗಬಾರ್ದು ಅಂಥೇಳಿ ಹಂಗೆ. ಮತ್ತು ನಾನು ಹೇಳಿನಲ್ರಿ ನಮ್ಮ ಮನ್ಯಾಗ ಜಾಸ್ತಿ ಚಟ್ನಿ ಬೇಕಂತೇಳಿ ಒಂದೇ ಸಲ ರುಬ್ಬಿದ್ರೆ ಆಗೋದಿಲ್ಲ ರೀ. ಅದಕ್ಕೆ 2 ಸಲ ರುಬ್ಬಿನಿ. ಒಂದು ಸಲ ಎಲ್ಲ ಅದು ಮ್ಯಾಗಿಂದೆಲ್ಲ ಬಂದಿತ್ತು, ಅದಕ್ಕೆ ಅದು ಹಸಿರು ಬಂದೈತಿ. ಇದು ಸ್ವಲ್ಪ ವೈಟ್ ಅನ್ಸಾಕತ್ತೈತಿ ನಿಮ್ಗೆ. ಏನಿಲ್ಲ ಜಾಸ್ತಿ, ಇದ್ರಾಗ ಬರೀ ಕೊಬ್ಬರಿ ಶೇಂಗಾ ಅಷ್ಟೇ ಐತಿ. ಎಲ್ಲ ನೀಟಾಗಿ ಹಾಕಿ ತಿರುವಾಡ್ಕೋಬೇಕ್ರಿ ನೀಟಾಗಿ. ನೋಡಿರಿ ಈಗ ಸೂಪರ್ ಆಗಿರುವಂಥ ಚಟ್ನಿ ರೆಡಿ ಆಯಿತು. ತಿನ್ನೋಕ್ಕಂತೂ ಭಾರಿ ಸೂಪರ್ ಟೇಸ್ಟ್ ಐತ್ರಿ. ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಬರೀ ಅಡುಗೆದೇ ಮಾತಾಡೋಣ, ಬೋರ್ ಆಯ್ತೇನು ರೀ? ಬೋರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಒಂದು ಮಾತು ಹೇಳ್ತೀನಿ ಕೇಳಿರಿ. ಜೀವನಕ್ಕೆ ಮುಖ್ಯವಾದಂಥ ಒಂದು ಮಾತನ್ನ ಹೇಳ್ತೀನಿ ರೀ. ನೀವು ಹೆಣ್ಮಕ್ಳಾಗಿದ್ರ ಅಥವಾ ಗಂಡ್ಮಕ್ಳಾಗಿದ್ರು ಓಕೆ, ಗಂಡ್ಮಕ್ಳಾದವರು ತಿಳ್ಕೊರಿ. ಹೆಣ್ಮಕ್ಳಾಗಿದ್ದರೆ ಹೇಳ್ತೀನಿ, ನನ್ನ ಗಂಡ ನನಗೆ ಹೊರಗೆ ಕಳಿಸಲ್ಲ, ನನ್ನ ಗಂಡ ನನಗೆ ಹೊರಗೆ ದುಡ್ಯಾಕೆ ಹೋಗಬೇಡ ಅಂತಾರಂತೇಳಿ ನೀವು ಏನೂ ಮಾಡಲಾರ್ದೆ ಮನ್ಯಾಗ ಕೂಡಕ್ಕೆ ಹೋಗ್ಬೇಡ್ರಿ. ಏನಾರೇ ಒಂದು ಕೆಲಸ ಮಾಡಿರಿ. ಮತ್ತು ನಿಮ್ಮ ಗಂಡನ ಜೊತೆ ಜಗಳ ಮಾಡಿ, ನಿಮ್ಮ ಅತ್ತೆ ಮಾವನ ಜೊತೆ ಜಗಳ ಮಾಡಿ ನೀವು ಹೊರಗೆ ಹೋಗಿ ದುಡಿಯೋದು, ಅದು ನಿಮ್ಮ ಸಂಸಾರಕ್ಕೆ ನೀವು ಹೋಗಿ ದುಡ್ದಿಂದ ನಿಮಗೂ ನೆಮ್ಮದಿ ಇರಲ್ಲ. ಆಮೇಲೆ ನಿಮ್ಮ ಮನ್ಯಾಗೂ ನಿಮಗೆ ಹಿಂಸೆ ಮಾಡ್ತಿರ್ತಾರೆ. ಅದು ಒಂಥರ ನೆಮ್ಮದಿಲ್ಲ ಜೀವನ ಆಗ್ತೈತಿ. ಆ ಥರನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಈಗ ಎಷ್ಟೋ ಜನ ಮನೆಯಲ್ಲೇ ಕೂತ್ಕೊಂಡು ಏನೇನೋ ಕೆಲಸ ಮಾಡ್ತಾರೆ. ಆ ಥರದೊಂದು ನೀವು ಹಾದಿನ ಚಾಯ್ಸ್ ಮಾಡಿರಿ. ಯಾಕಂದ್ರೆ ಹೊರಗಡೆ ಹೋಗಲ್ಲ ಅಂದ್ರೆ ನಾವು ಹೆಣ್ಮಕ್ಳು ಹಾಗೆ ಇರಬಾರ್ದು. ಯಾಕಂದ್ರೆ ಮನ್ಯಾಗ ನಾವು ಏನೂ ದುಡಿಲಾರೆ ಇದ್ದೇವೆ ಅಂದ್ರೆ ನಮಗೊಂದು ವ್ಯಾಲ್ಯೂ ಇರೋದಿಲ್ಲ. ನಮಗೊಂದು ವ್ಯಾಲ್ಯೂ ಇರಬೇಕು. ನಾವು ಒಂದು ನಮ್ಮ ಕಾಲ ಮೇಲೆ ನಾವು ನಿಂದಿರಬೇಕು ಅಂತಂದ್ರೆ ನಾವು ಏನಾದರೂ ಒಂದು ಮಾಡಲೇಬೇಕು. ಯಾರ ಮುಂದೆ ₹1 ಕೈ ಚಾಚಲಾರ್ದಂಗೆ ಆಗಬೇಕು. ಅಥವಾ ನಮ್ಮ ಗಂಡಗೆ ನಾವು ಸಪೋರ್ಟಿವ್ ಆಗಿರಬೇಕು. ಕೈ ಚಾಚಲಾರ್ದಂಗೆ ಅನ್ನೋಕ್ಕಿಂತ ನಮ್ಮ ಗಂಡಗೆ ನಾವು ಸಪೋರ್ಟಿವ್ ಆಗಿರಬೇಕು. ನಾವು ಮಾಡೋ ಒಂದು ಪ್ರತಿಯೊಂದು ಕೆಲಸದಾಗ ₹1 ಬಂದರೂ ಅದು ನಮ್ಮ ಫ್ಯಾಮ್ಲಿಗೆ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರ್ತದೆ, ನಮ್ಮ ಮಕ್ಕಳಿಗೆ. ಈ ಥರ ನಾವು ಯೋಚನೆ ಮಾಡಿ ಮುಂದೆ ಏನಾರೇ ಮಾಡ್ಲಿಕ್ಕೆ ಪ್ಲ್ಯಾನ್ ಮಾಡಬೇಕು. ಏನಪ್ಪ ಏನು ಮಾಡ್ಬೋದು ಅಂತೇಳಿ ಹೇಳ್ತೀನಿ ನೋಡಿ ಕೇಳಿರಿ. ನೀವು ಟೇಲ್ರಿಂಗ್ ಕಲೀರಿ, ಟೇಲ್ರಿಂಗ್ ಮಾಡಿರಿ. ನೀವು ಅಂತಿರ್ಬೋದು ಕೆಲವು ಜನ, ಏನು ರೀ ಯಾರು ಹಾಕ್ತಾರೆ, ಮನೆಗೆ ಒಂದೊಂದು ಮಷಿನ್ ಅದಾವೆ, ಈಗ ಯಾರೂ ಹಾಕೋದಿಲ್ಲ ಸುಮ್ಮ ಅಂದಾಗ ನೀವು ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ನೀವು ಪರ್ಫೆಕ್ಟ್ ಆ್ಯಂಡ್ ಚೆಂದಾಗಿ ಹೊಲಿದು ಕಲ್ತ್ರಿ, ಎಲ್ಲರೂ ಹೊಲಿದಿದ್ಗಿಂತ ಡಿಫ್ರೆಂಟಾಗಿ ಡಿಸೈನ್ ಹೊಲಿದು ಕಲ್ತ್ರಿ ಅಂದ್ರೆ ಖಂಡಿತ ನಿಂಬಲ್ಲಿ ಗಿರಾಕಿ ಬಂದೇ ಬರ್ತಾವೆ. ಸ್ಟಾರ್ಟಿಂಗ್ ಸ್ವಲ್ಪ ರೇಟ್ ಕಮ್ಮಿ ಬಿಡ್ರಿ, ನೆಕ್ಸ್ಟ್ ಅದರ ರೇಟ ಜಾಸ್ತಿ ಇಡ್ರಿ. ಅಥವಾ ಸೀರೆ ಕುಚ್ಚು ಕಲೀರಿ, ಕುಚ್ಚು ಕಟ್ಟೋದು ಮಾಡಿರಿ. ಮತ್ತು ಅಥವಾ ಇನ್ನೂ ಏನೇನೋ ರೊಟ್ಟಿ ಹಳ್ಳಿ ಒಳಗೆ ರೊಟ್ಟಿ ಬಡ್ದು ಮಾರ್ತಿರ್ತಾರೆ ಆ ಥರ. ಅಥವಾ ಒಂದು ಕಿರಾಣಿ ಶಾಪ್ ಇಡ್ರಿ, ಒಂದು ಬಟ್ಟೆ ಅಂಗಡಿ ಇಡ್ರಿ. ಏನಾದರೂ ಒಂದು ಒಟ್ಟು ಮಾಡ್ತಾಯಿರಿ. ಹಂಗೆ ಕೂಡಬೇಡ್ರಿ ಅಂತ ಹೇಳ್ಕೇಸಿಂದ್ರೆ ನಾನು ನಿಮ್ಗೆ ಹೇಳ್ತೀನಿ ನೋಡಿರಿ. ಯಾಕಂದ್ರೆ ಕೂತು ಕೆಡಬಾರ್ದು, ವಯಸ್ಸಿನಾಗ ದುಡಿಬೇಕು. ಫ್ಯಾಮ್ಲಿಯವರು ಅವ್ರು ಅನ್ಕೋತಾರೆ ನಮ್ಮ ಹೆಂಡತಿಗೆ ಎಲ್ಲಿ ಕಳಿಸ್ಬಾರ್ದು, ನಮ್ಮ ಸೊಸೆಗೆ ಎಲ್ಲಿ ಕಳಿಸ್ಬಾರ್ದು. ಕೆಲವರು ಗಂಡದೇವರು ನನ್ನ ಹೆಂಡ್ತಿ ಹೈರಾಣ ಆಗಬಾರ್ದು ಅಂತ ಅನ್ಕೋತಿರ್ತಾರೆ. ಕೆಲವರು ಅದು ಏನೋ ಇರ್ತದೆ, ಅದು ಎಲ್ಲ ಯಾಕೀಗ ಅದೆಲ್ಲ ಬೇಡ. ಒಟ್ಟು ಹೆಣ್ಮಕ್ಳು ಕೂತು ಕೆಡಬೇಡ್ರಿ, ಏನಾದರೂ ಒಂದು ಕೆಲಸ ಮಾಡಿರಿ ಅಂತೇಳಿ ನಾನು ಹೇಳ್ತೀನಿ ನೋಡಿರಿ. ಗಂಡದ ಮನ್ಯಾಗ ನಾನೆಲ್ಲ ಅಕ್ಕ ತಂಗಿರಿಗೆ ಒಂದು ಮಾತು ಹೇಳ್ತೀನಿ. ಏನಾರೇ ಆದಾಗ, ಜಗಳ ಆದಾಗ, ಏನಾದಾಗ, ಯಾರೇ ಒಂದು ಮಾತು ಅಂದಾಗ ತಾಳ್ಮೆ ಅನ್ನೋದು ಭಾಳ ಮುಖ್ಯ. ಏನರೇ ಸಿಟ್ಟಿಗೇರಿ ಪಟಕ್ನೆ ಮಾತಾಡಿ ಬಿಡಬೇಡ್ರಿ. ಯಾಕಂದ್ರೆ ಸಮಯ ಸಂದರ್ಭ ಅದೇ ಥರ ಇರಲ್ಲ. ಸಿಟ್ಟು ಕಮ್ಮಿ ಆದ ಬಳಿಕ ಅದು ಎಲ್ಲ ವಾತಾವರಣನೂ ತಿಳಿ ಆಗ್ತೈತಿ. ನಾವು ಒಂದು ಏನಾರೇ ಅಂದೇವು ಅಂದ್ರೆ ಅದು ಜಗಳ ದೊಡ್ಡದಾಗಿ ಮತ್ತು ಅದು ಇನ್ನೂ ಒಂದು ಮನಸ್ತಾಪಕ್ಕೆ ಕಾರಣ ಆಗ್ತೈತಿ. ಅದಕ್ಕೆ ಹೇಳ್ತೀನಿ ರೀ, ತಾಳ್ಮೆ ಅನ್ನೋದು ಭಾಳ ಇಂಪಾರ್ಟೆಂಟ. ನೀವು ಇವತ್ತು ತಾಳ್ಮೆ ತೊಗೊಂಡ್ರಿ ಅಂದ್ರೆ ನಾಳೆ ನಿಮ್ಮ ಮುಂದಿನ ಜೀವನ ಬಂಗಾರದಂಗೆ ಇರ್ತೈತಿ ಅಂತೇಳಿ ಹೇಳ್ತೀನಿ ನೋಡಿರಿ. ನಾನು ಈ ಥರ ಹೇಳಿದಾಗ ನಂಗೆ ಕೆಲವು ಜನ ಅಂತಾರೆ, ಅಕ್ಕ ನಿನ್ನ ಗಂಡ ನಂಗೆ ಎಲ್ಲರೂ ಸಿಗಬೇಕಲ್ಲಕ್ಕ, ನಮ್ಮ ಗಂಡ ದೇವರು ಹೆಂಗೆ ಅದರತ್ ನಿನಗೆ ಗೊತ್ತಿದ್ರೆ ನೀ ಮಾತು ಹೇಳ್ತಿದ್ದಿಲ್ಲ ಅಂಥೇಳಿ ಕೆಲವು ಜನ ನನಗೆ ಹೇಳ್ತಿರ್ತಾರೆ ರೀ. ಬಟ್ ಅವ್ರಿಗೆ ಈ ಮಾತು ಹೇಳ್ತೀನಿ, ಗಂಡ ಅಂದರೆ ಎಲ್ಲರೂ ಬೆರಿಕಿರೋರೇ ರೀ. ಅವರು ಒಂದು ಡ್ರೀಮ್ ಕಂಡಿರ್ತಾರೆ, ನಾನು ಹೆಂಡ್ತಿ ಹಿಂಗಿರಬೇಕು, ನಾನು ಹೆಂಡ್ತಿ ಹಂಗಿರಬೇಕು ಅಂತೇಳಿ ಹೆಂಡ್ತಿನ ಕಂಟ್ರೋಲ್ ಒಳಗೆ ಇಟ್ಕೋಬೇಕು, ನಾ ಹೇಳಿದ್ದೇ ಕೇಳಬೇಕು, ನಾ ಹೇಳಿದ್ದೇ ಮಾಡಬೇಕು ಅನ್ನೋದು ಇರ್ತೈತಿ. ಕೆಲವು ಜನ ಕುಡಿದು ಹೊಡಿದು ಬಡಿದು ಎಲ್ಲ ಮಾಡ್ತಿರ್ತಾರೆ. ಬಟ್ ಸಮ್ ಟೈಮ್ ಗಂಡ ದೇವ್ರಾಗಿ ಕಾಣ್ತಾರೆ, ಸಮ್ ಟೈಮ್ ಅದೇ ಗಂಡ ದೇವಿನ ಥರ ರಾಕ್ಷಸ ಥರ ಕಾಣಿಸ್ತಿರ್ತಾರೆ. ಬಟ್ ಎಲ್ಲನೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಬೇಕ್ರಿ. ಯಾಕಂದ್ರೆ ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಟ್ಟರೆ ಏನೂ ನಡೆಯೋದಿಲ್ಲ. ನಮ್ಮ ಹಿಂದಕ್ಕಿನ ಹಿರಿಯರೆಲ್ಲ ಹೆಂಗಿದ್ರು, ಎಷ್ಟು ಕಷ್ಟದಾಗೆಲ್ಲ ಅವ್ರು ಬಂದಾರೆ. ನಾವು ಒಂದು ಸಲ ವಿಚಾರ ಮಾಡಿ ಜೀವನ ಮಾಡ್ಬೇಕ್ರಿ. ಏನಾರೇ ಆಗೋಣ ಡಿವೋರ್ಸ್ ಅಂಥೇಳಿ ಆ ಥರ ಎಲ್ಲ ಈಗಿನ ಕಾಲಮಾನದಾಗ ಭಾಳ ನಡೆದೈತಿ. ಭಾಳ ವಿಚಾರ ಮಾಡಿ ಭಾಳ ತಿಳಿದು ನಡಿಬೇಕಂತೇಳಿ ನಾನು ಹೇಳ್ತೀನಿ ನೋಡಿರಿ. ಈ ಮಾತು ಹೇಳಕತ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ್ರಿ, ನಂಗೆ ಅನ್ಸಿದ್ದು ನಾನು ನಿಮ್ಗೆ ಹೇಳಕತ್ತೀನಿ. ನಾಷ್ಟ ಎಲ್ಲ ರೆಡಿ ಆಯ್ತು ನೋಡಿರಿ. ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ಫುಲ್ ರೆಡಿ ಆಯಿತು. ಹುಡುಗರು ಡಬ್ಬಿನೂ ರೆಡಿ ಆಯಿತು. ಹೊರಗೆ ಯಾರ್ಯಾರು ಏನು ಮಾಡಾಕ್ತಾರೆ ನೋಡು ಬರ್ರಿ. ನಮ್ಮ ಮನೆಯವ್ರಂತರೂ ಈಗ ಎದ್ದು ಕಿಸಿ ನಿಂತಾರೆ. ಹಂಗೆ ನಮ್ಮ ಬಾವ್ರನ್ನೂ ಈಗ ಜಳಕಕ್ಕೆ ಹೋದ್ರಿ. ಇಲ್ಲಿ ಬಂದ್ರೆ
ನಮ್ಮ ಅತ್ತಿಯರು ಜಳಕ ಮಾಡಿ ಕೂತಾರ, ನಮ್ಮ ಮಾಮಾರು ಜಳಕ ಮಾಡಿ ಕೂತಾರ. ಎಲ್ಲ ಅವ್ರಿಗೆ ಚಹಾ ಕೊಡ್ಬೇಕು. ಈಗ ಚಾಕು ಇಟ್ಟಿನಿ. ನಮ್ಮ ಮಾಮನ ಚಹಾ ಆಗ್ಯದ. ನಮ್ಮ ಅತ್ತಿಯರು ಈಗ ಜಳಕ ಮಾಡಿ ಬಂದಾರ. ನಮ್ಮ ಅತ್ತಿಯರಿಗೂ ಈಗ ಚಹಾ ಕೊಡ್ಬೇಕು ನೋಡ್ರಿ ನಮ್ಮ ಡಿಚ್ಚು ಹೆಂಗೆ ಆಟ ಆಡ್ತಾನೆ ಅವ್ರ ತಾತನ ಜೋಡಿ. ಮನ್ಯಾಗ ಅಜ್ಜಿ ತಾತ ಅಂಥೇಳಿ ಇರಬೇಕು. ಯಾಕಂದ್ರೆ ಅಜ್ಜಿ ತಾತನ ಕೈಯಾಗ ಬೆಳೆದ ಮಕ್ಕಳು ಭಾಳ ಚಲೋ ಬೆಳಿತಾವತ್ರಿ. ಅದಕ್ಕೆ ಅಜ್ಜಿ ತಾತ ಕೂಡು ಕುಟುಂಬ ಎಲ್ಲ ನಮ್ಮವರು ತಮ್ಮವರು ಅನ್ನೋದು ಇರ್ಬೇಕು ನೋಡ್ರಿ. ಇವತ್ತಿನ ಈ ಬ್ಲಾಗ್ ಒಳಗೆ ನನ್ನ ಮುಖ ನಾನು ಎಲ್ಲಿ ತೋರಿಸಿಲ್ಲ. ಯಾಕಂದ್ರೆ ಮನ್ಯಾಗ ಹೆವಿ ಕೆಲಸ ಇತ್ತು. ಅದ್ರಗೋಸ್ಕರ ನಾನು ಒಬ್ಬಟ್ಟಿನ ಕೆಲಸ ಮಾಡ್ತಿದ್ದೆ. ಯಾಕಂದ್ರೆ ನಮ್ಮ ಅಕ್ಕ ಸ್ವಲ್ಪ ಊರಿಗೆ ಹೊಂಟಿದ್ದಿದೆ. ಹಾಗಾಗಿ ಎಲ್ಲ ಕೆಲಸ ನನ್ನ ಮೇಲೆ ಬಿದ್ದಿತ್ತು. ಎಲ್ಲಿಗೆ ಹೊಂಟೀವ? ನಾ ಒಬ್ಬಗ್ನೆ ಒಟ್ಟು ಕೆಲಸ ಮಾಡ್ಕೋಬೇಕನ್ನ ಇವತ್ತು. ಚಂದ ಕಾಣಾಕ್ತಿ. ಮಸ್ತ್ ರೆಡಿ ಆಗಿ. ಏನು ಹೇಳ್ತಿ ಫ್ರೆಂಡ್ಸ್ಗೆ? ನಮ್ಮಿಬ್ರು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ರಿ. ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಏನು? ಏನಂತೈತಿ? ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ. ನೋಡ್ರಿ ನಮ್ಮ ಅಕ್ಕಾಗ ದಿನ ಹೇಳ್ತೀನಿ, ವಾರ್ಗಿತ್ತಿಯರ ಲಾಗ್ಸ್. ಲಾಕ್ಸ್ಗೆ ಸಪೋರ್ಟ್ ಮಾಡಿ ಹಿಂಗೆ ಎಲ್ಲರೂ. ನಮಸ್ಕಾರ. ನೀವು ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಕ್ಕೊಂದು ಲೈಕ್ ಮಾಡೋದು ಮರಿಬೇಡ್ರಿ. ನೀವು ಈ ಥರ ಮಾಡೋದ್ರಿಂದ ನಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕೆ ಒಂಥರ ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತೆ ನೋಡ್ರಿ. ಬಾಯ್ ಬಾಯ್.